ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ನೋಡಿ, ಇದು ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ. ಈ ದೇವಸ್ಥಾನದ್ದು ವಿಶೇಷತೆ ಏನಂದರೆ, 12ನೇ ಶತಮಾನದಲ್ಲಿ ಈ ರಾಜೇಂದ್ರನು ಅನ್ನೋರು ಇದನ್ನು ಕಟ್ಟಿದ್ರು. 12ನೇ ಶತಮಾನದಲ್ಲಿ ಇದರದ ಒಂದು ಸ್ಪೆಷಾಲಿಟಿ ಏನಂದರೆ, ರಂಗನಾಥ ಸ್ವಾಮಿ ಇದ್ದಾರೆ, ಅದು ಒಂದೊಂದು ವರ್ಷಕ್ಕೂ ಅರ್ಧ ಇಂಚು ಬೆಳೆಯುತ್ತೆ ಅನ್ನೋ ಪ್ರತೀತಿ ಇಲ್ಲಿದೆ. ಅಲ್ಲದೆ ಇದು ಸಾಲಿಗ್ರಾಮ ಕ್ಷೇತ್ರವಾಗಿದೆ. ಸಾಲಿಗ್ರಾಮ ಎಲ್ಲಿ? ಗಂಡಕಿ ನದಿಯಲ್ಲಿ ಒಂದು ಕಲ್ಲು ತೇಲ್ಕೊಂಡು ಬಂತಂತೆ. ಮಾಂಡವಿ ಮಹರ್ಷಿಗಳು ತಿರುಪತಿಗೆ ಹೋಗಬೇಕಾದ್ರೆ ಇದು ಗಂಡಕಿ ನದಿನ ಅಲ್ಲಿ ಸ್ನಾನ ಮಾಡಿಕೊಂಡು ಮಾಂಡವಿ ಮಹರ್ಷಿಗಳು ತಿರುಪತಿಗೆ ಹೋದರು. ತಿರುಪತಿಗೆ ಹೋದಾಗ ಏನಾಯಿತು, ತಿರುಪತಿಯಲ್ಲಿ ಅವರಿಗೆ ದರ್ಶನ ಸಿಕ್ಕಲಿಲ್ಲ. ಅವರಿಗೆ ಒಂದು ಹೊರಗಡೆಯಿಂದ ಒಂದು ಅಶರೀರವಾಣಿ ಆಯಿತು. ಏನಂತ? ನಾನು ನಿನಗೆ ಇಲ್ಲಿ ದರ್ಶನ ಕೊಡೋದಿಲ್ಲ, ನೀನು ಮಾಕಳಿಯನ್ನು ಅಂತ ಹೆಸರಿತ್ತು ಮುಂಚೆ. ಮಾಕಳಿ ಜಾಗಕ್ಕೆ ಹೋಗು, ಅಲ್ಲಿ ಒಂದು ಬೆಟ್ಟದ ಮೇಲೆ ನೀನು ಅಲ್ಲಿ ತಪಸ್ಸು ಮಾಡು, ಅಲ್ಲಿ ನಾನು ನಿನಗೆ ಪ್ರತ್ಯಕ್ಷ ಆಗ್ತೀನಿ ಅಂತ ಒಂದು ಅಶರೀರವಾಣಿ ಆಯಿತು. ಅದಾದ ಮೇಲೆ ಏನಾಯಿತು, ಅಲ್ಲಿಂದ ಮಾಂಡವಿ ಮಹರ್ಷಿಗಳು ಇಲ್ಲಿ ಬಂದು 12ನೇ ಶತಮಾನದಲ್ಲಿ ಇಲ್ಲಿ ಒಂದು ಕುಟೀರ ಹಾಕ್ಕೊಂಡು ಇಲ್ಲಿ ತಪಸ್ಸನ್ನು ಮಾಡಿದ್ರು. ತಪಸ್ಸನ್ನು ಮಾಡಿದಾಗ ಆ ವೆಂಕಟಾಚಲಪತಿ ಏನಿದ್ದಾರೆ ಅವರು ಪ್ರತ್ಯಕ್ಷ ಆಗಿ, ಏನಪ್ಪ ನಿನಗೇನು ವರ ಬೇಕು ಕೇಳು ಅಂತ ಕೇಳಿದ್ರು. ಆಗ ಹೇಳಿದ್ರು, ತಿರುಪತಿಯಲ್ಲಿ ಅಷ್ಟೊಂದು ಜನ ಇದ್ದಾರಲ್ಲಪ್ಪ, ಅಷ್ಟೊಂದು ಜನ ಬರ್ತಾರೆ, ತಿರುಪತಿಯಲ್ಲಿ ಇದ್ದಂಗೆ ಇಲ್ಲೂ ಕೂಡ ವಿಶೇಷತೆ ಇರಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ, ಇಲ್ಲಿ ಪಶ್ಚಿಮಾಭಿಮುಖವಾಗಿ ನಾನು ಇರ್ತೀನಿ, ಮತ್ತು ಪೂರ್ವಾಭಿಮುಖವಾಗಿ ಪಾರ್ವತಿ ಇರ್ತಾಳೆ, ಸೀತಾಲಕ್ಷ್ಮಿ ಆವಾಸ ಸ್ಥಾನ ಇರುತ್ತೆ, ಇಲ್ಲಿ ನೀನು ಇರಬಹುದು ಅಂತ ಹೇಳಿದ್ರು. ಸರಿ, ಅದೇ ರೀತಿ ಏನಾಯಿತು, ಇಲ್ಲಿ ಮಾಂಡವಿ ಮಹರ್ಷಿಗಳು ಬಂದು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಶಿಲೆ ಇಲ್ಲಿ ಪ್ರತಿಷ್ಠಾಪನೆ ಆಯಿತು. ಅಲ್ಲದೆ ಇವರು ಪ್ರತಿಷ್ಠಾಪನೆ ಸಮಯದಲ್ಲಿ ಭೂಮಿಯನ್ನು ತೆಗೀತಾ ಇದ್ದಾಗ ಏನಾಯಿತು, ಒಂದು ರಂಗನಾಥ ಸ್ವಾಮಿ ಮಲಗಿರ್ತಕ್ಕಂಥ ಒಂದು ಶಿಲೆ ಸಿಕ್ತು. ಆ ಶಿಲೆನೇನು ಮಾಡಿದ್ರು, ಮಾಂಡವಿ ಮಹರ್ಷಿಗಳು ಇಲ್ಲೇ ಒಂದು ಪ್ರತಿಷ್ಠಾಪನೆ ಮಾಡಿದ್ರು. ಮಾಂಡವಿ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿದಾಗ ಅದು 1 ಅಡಿ ಮಾತ್ರ ಇತ್ತು. ಅದು 1 ಅಡಿ ಅಂತ ಅಂದರೆ ಒಂದು 100 ಇಂಚಸ್ ಅಂತ ಅನಿಸುತ್ತೆ, ಇಂಚ್ ಲೆಕ್ಕದಲ್ಲಿ ತೊಗೊಂಡ್ರೆ. ಸೊ 1 ಅಡಿ ಇತ್ತು. ಆ 1 ಅಡಿ ಇದ್ದಿದ್ದು ಈಗೇನಾಗಿದೆ, ಅದು 4 ಅಡಿಗೆ ಬಂದಿದೆ. ಈ ಶತಮಾನದಲ್ಲಿ 4 ಅಡಿಗೆ ಎತ್ತರ ಬಂದಿದೆ. ಆ ಕಲ್ಲು ಹೈಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಇಲ್ಲಿ ವೆಂಕಟಾಚಲಪತಿ ಇಲ್ಲಿ ಇದ್ದಾರೆ ಅಂತ ಒಂದು ಗ್ಯಾರಂಟಿ ಆಯಿತು. ಮತ್ತು